ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಅಗ್ಲೋ ಚುಕ್ಕಿ ಗಿಡ. ಅಗ್ಲೋ ಚುಕ್ಕಿ ಗಿಡ ಅಂತಂದ್ಬಿಟ್ಟು ಇದನ್ನು ಕರಿತಕ್ಕಂಥದ್ದು, ಅಥವಾ ಅಗ್ಲೋ ನಕ್ಷತ್ರದ ಗಿಡ ಅಂತಂದ್ಬಿಟ್ಟು ಇದನ್ನು ಕರಿತಕ್ಕಂಥದ್ದು. ಇದು ಕಾಡು ಮೇಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಜಂಗಲ್ ಪ್ರದೇಶಗಳಲ್ಲಿ ಬೆಳೀತಕ್ಕಂಥದ್ದು. ಆಯಿತಾ. ಇದು ಯಾವುದೇ ಒಂದು ಊರು ಕೇರಿ ಒಳಗಡೆ ಅಲ್ಲಿ ಇಲ್ಲಿ ಬೆಳೆಯುವಂಥದ್ದಲ್ಲ. ಇದು ವಿಶೇಷವಾಗಿರೋಂಥ ಭೂಮಿಗಳಲ್ಲಿ, ಕಪ್ಪು ಭೂಮಿಗಳಲ್ಲಿ ಮತ್ತು ಕೆಮ್ರೆ ಭೂಮಿಗಳಲ್ಲಿ ಬೆಳೀತಕ್ಕಂಥದ್ದು. ಇದು ಕೆಲವೊಂದು ಮಳೆಗಾಲದಲ್ಲಿ ಮಾತ್ರ ಸಿಗೋವಂಥದ್ದು ಇದು. ಆಯಿತಾ. ಒಂದು ನಕ್ಷತ್ರದಿಂದ ಒಂದು ನಕ್ಷತ್ರ ಇರ್ತದಲ್ಲ, ಆ ನಕ್ಷತ್ರದಲ್ಲಿ ಮಾತ್ರ ಇದು ಹೂವು ಅಳ್ಳೋಂಥದ್ದು. ಆಮೇಲೆ ಇದು ಕಾಯಿ ಆಗ್ಬಿಟ್ಟು ಒಣಕೊಂಡು ಹೋಗ್ಬಿಡ್ತದೆ. ಇದನ್ನ ಅಗ್ಲೋ ಚುಕ್ಕಿ ಗಿಡ ಅಂತಂದ್ಬಿಟ್ಟು ಕರಿತಕ್ಕಂಥದ್ದು. ಇದು ಈ ಹೂವು ನೀವು ನೋಡ್ತಾ ಇದ್ದೀರಲ್ಲ, ಈ ಹೂವು ನಕ್ಷತ್ರ ಯಾವ ರೀತಿ ಇರ್ತದೋ ಅದೇ ರೀತಿ ಇರ್ತದೆ. ಆಯಿತಾ. ಒಂದೇ ಮಳೆ ನಕ್ಷತ್ರದಲ್ಲಿ ಉಬ್ಬೆ ಮಳೆ ಅಂತ ಬರ್ತದಲ್ಲ, ಉಬ್ಬೆ ಮಳೆಯಲ್ಲಿ ಮಾತ್ರ ಇದು ಹೂವು ಬಿಡೋವಂಥದ್ದು. ಉಬ್ಬೆ ಮಳೆ ಮುಗ್ದಿದ್ದಾದ್ಮೇಲೆ ಇದು ಕಾಯಿ ಬಿಟ್ಬಿಟ್ಟು ಗಿಡ ಒಣಕೊಂಡು ಹೋಗ್ಬಿಡ್ತದೆ. ಇದು ಶಾಶ್ವತವಾಗಿರೋಂಥ ಗಿಡ ಅಲ್ಲ ಇದು. ಆಯಿತಾ. ಇದು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲೂ ವಂಶಾಭಿವೃದ್ಧಿಗೋಸ್ಕರವಾಗಿ ಇದನ್ನು ಉಪಯೋಗಿಸ್ತಾರೆ. ವಂಶಾಭಿವೃದ್ಧಿಗೆ ಕೆಲವೊಂದು ಸಂತಾನಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿದ್ರೆ ಅಂಥದಕ್ಕೆಲ್ಲ ಇದನ್ನು ಉಪಯೋಗಿಸ್ತಾರೆ. ಇನ್ನು ಕೆಲವೊಂದು ಇದ್ದಾವೆ, ಅವೆಲ್ಲ ಹೇಳ್ಬಾರ್ದು. ಏನು ಅಂತಂದರೆ, ನಮ್ಮ ಒಂದು ವಾಮಮಾರ್ಗದಲ್ಲಿ ಮಾಟ ಮಂತ್ರ, ತಂತ್ರ, ಕುತಂತ್ರ ಪ್ರಯೋಗಗಳು, ಷಟ್ಕರ್ಮ ಪ್ರಯೋಗಗಳು ಅಂತಂದ್ಬಿಟ್ಟು ಎಲ್ಲ ಕರಿತಿರಲ್ಲ, ಅದಕ್ಕೂ ಇದರ ಹೂವುಗಳನ್ನು ಮತ್ತು ಇದರ ಒಂದು ಬೇರು, ಕಾಂಡ, ಎಲೆ, ಕಾಯಿ ಎಲ್ಲದನ್ನು ಇದನ್ನು ಬಳಸ್ತೀವಿ. ಆಯಿತಾ. ಇನ್ನೊಂದೇನು ಅಂತಂದರೆ, ಪೂರ್ಣವಾಗಿ ಅಂಜನಗಳು ಮಾಡೋದಕ್ಕೆ ಸರ್ವಾಂಜನ, ಬಾಲಾಂಜನ, ನಾಗಾಂಜನ, ಭೂತಾಂಜನ, ಪ್ರೇತಾಂಜನ ಅಂತಂದ್ಬಿಟ್ಟು ಈ ಅಂಜನಗಳು ಬರ್ತಾವಲ್ಲ, ಈ ಅಂಜನಗಳು ಮಾಡೋದಕ್ಕೂ ಸಹ ಇದನ್ನು ಬಳಸ್ತಕ್ಕಂಥದ್ದು ಪ್ರಕ್ರಿಯೆಗಳು ಇರ್ತವೆ, ಕೆಲಸಗಳಿರ್ತವೆ. ಆಯಿತಾ. ಸರ್ವಾಂಜನ ಮಾಡಬೇಕಾದ್ರೆ ಇದನ್ನು ಉಪಯೋಗಿಸ್ಕೊಳ್ಳೇಬೇಕು. ಇದು ಅಗ್ಲೋ ಚುಕ್ಕಿ ಗಿಡ ಅಂತಂದ್ಬಿಟ್ಟು. ಆಯಿತಾ. ಅಗ್ಲೋ ಚುಕ್ಕಿ ಗಿಡ ಅಂತಂದರೆ ಹಗಲಲ್ಲಿ ನಕ್ಷತ್ರಗಳು ನೋಡಬೇಕು ಅಂತಂದರೆ ಈ ಗಿಡ ನೋಡಿದ್ರೆ ಆ ರೀತಿ ಕಾಣಿಸ್ತದೆ ಅಂತಂದ್ಬಿಟ್ಟು, ನಕ್ಷತ್ರ ಯಾವ ರೀತಿ ಇರ್ತದೆ ಅದೇ ರೀತಿ ಹೂ ಇರೋದ್ರಿಂದ ಇದನ್ನು ಅಗ್ಲೋ ಚುಕ್ಕಿ ಅಂತಂದ್ಬಿಟ್ಟು ಕರಿತಕ್ಕಂಥದ್ದು. ಆಯಿತಾ. ಅಂಜನಗಳು ಮಾಡಬೇಕಾದ್ರೆ ಇದನ್ನು ಸುಟ್ಟು ಭಸ್ಮ ಮಾಡೋಂಗಿಲ್ಲ. ಇದನ್ನು ಸುಟ್ಬಿಟ್ಟು ಕೆಲವೊಬ್ಬರು ಅಂಜನಗಳು ಮಾಡ್ತೀವಿ, ಆವಂಜನ ಮಾಡ್ತೀವಿ, ಇವಂಜನ ಯಾವಂಜನ ಎಲ್ಲ ಅಂಜನಗಳು ಮಾಡ್ಕೊಂಡು ಈಗ ಅದು ಕಪ್ಪು ಮಾಡ್ತೀವಿ ಅಂತ ಕಪ್ ಮಾಡಿ ಅವರೇ ಕಪ್ಪಾಗೋಗ್ಬಿಟ್ಟವ್ರೆ. ಹಂಗೆಲ್ಲ ಮಾಡೋಕ್ಕೆ ಬರೋಲ್ಲ. ಯಾವುದೋ ಗಿಡಮೂಲಿಕೆಗಳು ಹಾಕಿ ಏನೋ ಹಾಕ್ಬಿಟ್ಟು ಅದನ್ನೇನೋ ಮಾಡ್ತೀವಿ ಅಂತ ಹೋದವರು ಏನೇನೋ ಆಗೋಗ್ಬಿಟ್ಟವ್ರೆ. ಹಂಗೆಲ್ಲ ಸಾಧ್ಯ ಇಲ್ಲ. ಅದಕ್ಕೆ ಅದರದ್ದೇ ಆದಂಥ ಒಂದು ಪದ್ಧತಿಗಳಿರ್ತವೆ, ಅದಕ್ಕೆ ಅದರದ್ದೇ ಆದಂಥ ಒಂದು ತಂತ್ರಗಳಿರ್ತವೆ. ಆ ರೀತಿ ಮಾಡಿದಾಗ ಮಾತ್ರ ಅಂಜನಗಳು ಸಿದ್ಧಿ ಆಗೋಂಥದ್ದು. ಆಯಿತಾ. ಇವಾಗಿನ ಒಂದು ಪ್ರಕೃತಿಯಲ್ಲಿ, ಇವಾಗಿನ ಒಂದು ವಾತಾವರಣದಲ್ಲಿ, ಇವಾಗಿನ ಒಂದು ನಮ್ಮ ಫಾರೆಸ್ಟ್ರು ಡಿಪಾರ್ಟ್ಮೆಂಟು ಈ ಥರದವರೆಲ್ಲ ಏನಿದ್ದಾರೆ, ಇದ್ರ ಪ್ರಕಾರವಾಗಿ ನಾವು ನೋಡ್ಕೊಂಡಾಗ ಅವೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಇಲ್ಲೀಗಲ್ ಅಂತಂದ್ಬಿಟ್ಟು ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ನಾವು ಅವೆಲ್ಲ ಮಾಡೋದಕ್ಕಾಗಲ್ಲ. ಸುಮ್ಮನೆ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದೊಂದು ಡಬ್ಬಿ ಏನೋ ಕಸ ತುಂಬಿಬಿಟ್ಟು ಅದಕ್ಕೆ ಏನೋ ಮಾಡಿಬಿಟ್ಟು ಅಂಜನ ಇದೇ ಅಂಜನ ತಗೊಂಡೋಗ್ರಿ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು 10,000 20,000 ದುಡ್ಡು ಇಸ್ಕೊಳೋದಲ್ಲ. ಒರಿಜಿನಲ್ ಅಂಜನ ಮಾಡಬೇಕು ಅಂತಂದರೆ ಗೋರಂದ ಗಟ್ಟಿ ಇರಬೇಕು ಮಗ.
ಆಯಿತಾ. ಗುರಂತ ಗಟ್ಟಿ ಇರಬೇಕು, ದಮ್ಮು ತಾಕತ್ತು ಇರಬೇಕು. ಸುಮ್ಮನಾದರೂ ಏನೇನೋ ಮಾಡ್ತೀವಿ ಅಂತ ಅಂದ್ಬಿಟ್ಟು ಜನಗಳಿಗೆ ದಾರಿ ತಪ್ಪಿಸ್ಬಾರ್ದು. ಇಂಥ ಗಿಡಮೂಲಿಕೆಗಳು